ಎಲ್ರಿಗೂ ನಮಸ್ಕಾರ. ನಮ್ಮ ಯೂಟ್ಯೂಬ್ ಚಾನಲ್ ಲೈವ್ ಟ್ರೇಡ್ ಹಬ್ಗೆ ಸ್ವಾಗತ. ಸೊ ಈ ವಿಡಿಯೋನ ಏನಕ್ಕೆ ಮಾಡ್ತಾಯಿದ್ದೀನಿ ಅಂದರೆ, ನನ್ನ ಇಂಡಿಕೇಟರ್ ಲಾಭ ಅಂತ ಹೇಳಿ ನಾನು ಕೋಡ್ ಮಾಡಿದ್ದೀನಿ. 7 ವರ್ಷದಿಂದ ಟ್ರೇಡಿಂಗ್ ಮಾಡ್ತಾಯಿದ್ದೀನಿ. ಆ ಎಕ್ಸ್ಪೀರಿಯನ್ಸ್ ಬೇಸಲ್ಲಿ ಈ ಇಂಡಿಕೇಟರ್ ನಾನು ಡಿಸೈನ್ ಮಾಡಿರೋದು. ನಾನು ಸಾಫ್ಟ್ವೇರ್ ಬ್ಯಾಕ್ಗ್ರೌಂಡಿಂದ ಬರ್ತೀನಿ, ಹಂಗಾಗಿ ನನ್ನ ಕಲಿಕೆ ಏನಿದೆ ಇಂಡಿಕೇಟರ್ ಟ್ರೇಡಿಂಗ್ ವರ್ಲ್ಡಲ್ಲಿ ಆ ನಾಲೆಜು ಮತ್ತು ಸಾಫ್ಟ್ವೇರ್ ಡೆವಲಪ್ಮೆಂಟ್ ಸ್ಕಿಲ್ ಯೂಸ್ ಮಾಡ್ಕೊಂಡು ಇಂಡಿಕೇಟರ್ ಡೆವಲಪ್ಮೆಂಟ್ ಮಾಡಿದ್ದೀನಿ. ಸೊ ಈಗ ನಾನು ವೀಡಿಯೋ ಮಾಡ್ತಿರೋದು ನನ್ನ ಇಂಡಿಕೇಟರ್ ಸೆಲ್ ಮಾಡಲಿಕ್ಕಲ್ಲ, ಇದು ನನ್ನ ಯೂಟ್ಯೂಬ್ ಚಾನಲಲ್ಲಿ ಗ್ರೋ ಮಾಡಬೇಕು ಅಂತ ಮಾಡಿರೋದು, ನನ್ನ ಕಷ್ಟಪಟ್ಟು ಮಾಡಿರೋದು. ಸೊ ನಾನು ಇದರಿಂದ ಆಲ್ರೆಡಿ ಪ್ರಾಫಿಟಲ್ಲಿ ಇದ್ದೀನಿ. ಇದನ್ನು ನಾನು ಯೂಟ್ಯೂಬ್ ಚಾನಲ್ ನನ್ನ ಕಮ್ಯುನಿಟಿ ಗ್ರೋ ಮಾಡಬೇಕು ಅನ್ನೋ ಇಂಟೆನ್ಷನಲ್ಲಿ ಇಂಡಿಕೇಟರ್ನ ನಾನು ವೀಡಿಯೋ ಮಾಡ್ತಾಯಿದ್ದೀನಿ. ಈ ಇಂಡಿಕೇಟರ್ ನಾನು ಯಾರಿಗೂ ಸೆಲ್ ಮಾಡೋದಿಲ್ಲ, ಹಾಗೂ ಸದ್ಯಕ್ಕಂತೂ ಯಾರಿಗೂ ಕೊಡೋದಿಲ್ಲ. ಸೊ ನನ್ನ ಇಂಟೆನ್ಷನ್ ಏನಿದೆ ಅಂದರೆ, ತಾವೆಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ಬೆಲ್ ಐಕಾನ್ ಕ್ಲಿಕ್ ಮಾಡಿ, ನಾನು ಯಾವ ಲೈವ್ ಬರ್ತೀನಿ ಆ ಸ್ಕ್ರೀನ್ ಶೇರ್ ಮಾಡ್ತೀನಿ, ಈ ಇಂಡಿಕೇಟರ್ ಅಪ್ಲೈ ಮಾಡ್ತೀನಿ. ಸೊ ಆ ಸ್ಕ್ರೀನ್ ನೋಡಿಕೊಂಡು ನನ್ನ ಜೊತೆ ನೀವು ಟ್ರೇಡ್ ತೊಗೊಳ್ಬೋದು. ದಟ್ಸ್ ಅ ಹೋಲ್ ಐಡಿಯಾ. ಸೊ ಈಗ ಸ್ವಲ್ಪ ಇಂಡಿಕೇಟರ್ ಬಗ್ಗೆ ಎಕ್ಸ್ಪ್ಲೈನ್ ಮಾಡಿಬಿಡ್ತೀನಿ. ಇದು ಬಲಗಡೆ ಏನು ಕಾಣಿಸ್ತಿದೆ ನಿಮಗೆ, ಇದು 1 hour ಕ್ಯಾಂಡಲು. ಪ್ರತಿಯೊಂದು ಕ್ಯಾಂಡಲ್ 1 hour ಕ್ಯಾಂಡಲ್ ರೆಪ್ರೆಸೆಂಟ್ ಮಾಡುತ್ತೆ. ಇಲ್ಲಿ 37.48 ಅಂತ ಏನು ಕಾಣಿಸುತ್ತೆ, ಇದು ಎಷ್ಟು ಟೈಮ್ ಇನ್ನೂ ಉಳಿದಿದೆ ಈ 1 hour ಕ್ಯಾಂಡಲ್ ಕಂಪ್ಲೀಟ್ ಆಗಲಿಕ್ಕೆ, ಅದು ಒಂದು ಪಾರ್ಟು. ಇದು ಎಡಗಡೆ ಏನು ಕಾಣಿಸ್ತಿದೆ, ಇಲ್ಲಿ 5 minutes ಟೈಮ್ ಫ್ರೇಮ್ ಇದು ತೊಗೊಳ್ಳೋದು ಎಂಟ್ರಿ. ಇನ್ನು ಕಮ್ಮಿ ಟೈಮ್ ಫ್ರೇಮ್ಗೆ ಹೋಗ್ಬೋದು, ಬಟ್ 5 minutes ತುಂಬ ಕನ್ಸಿಸ್ಟೆಂಟಾಗಿ ಅನ್ನೆಸರಿ ನಿಮ್ಗೆ ಗ್ರೀನು ರೆಡ್ ಸಿಗೋದಿಲ್ಲ. ಒಂದು ಕನ್ಸಿಸ್ಟೆಂಟಾಗಿ ಫ್ಲೋ ಇರುತ್ತೆ ಇಂಡಿಕೇಷನ್ನು, ಆ ಡೈರೆಕ್ಷನಲ್ಲಿ ನೀವು ಟ್ರೇಡ್ಸ್ ತೊಗೊಳ್ಬೋದು. ಹಂಗಾಗಿ 5 minutes ಪ್ರಿಫರ್ ಮಾಡ್ತೀನಿ ನಾನು. ಅದಾಯಿತು. ಮತ್ತು ಇದು ಐಕನಶಿ ಕ್ಯಾಂಡಲ್ಸ್ ಅಲ್ಲ, ಇಲ್ಲಿ ನೋಡಿದ್ರೆ ನೀವು ಐಕನಶಿ ಕ್ಯಾಂಡಲ್ಸ್ ಇಲ್ಲಿದೆ, ನಾನು ಅದನ್ನ ಕ್ಲಿಕ್ಕು ಮಾಡಿಲ್ಲ. ಇದು ನಾರ್ಮಲ್ ಕ್ಯಾಂಡಲ್ಸು. ಈ ಕ್ಯಾಂಡಲ್ಸ್ ರೆಪ್ರೆಸೆಂಟೇಷನ್ ಚೇಂಜ್ ಏನಕ್ಕಾಗಿದೆ ಅಂದರೆ, ನಾನು ಡಿಸೈನ್ ಮಾಡಿರೋ ಕ್ಯಾಂಡಲ್ ಸ್ಟ್ರಕ್ಚರ್ ಹಂಗಿದೆ, ಆ ಕೋಡಿಂಗ್ ಹಂಗೆ ಮಾಡಿದ್ದೀನಲ್ಲ, ಹಾಗಾಗಿ ಆ ಕ್ಯಾಂಡಲ್ ಸ್ಟ್ರಕ್ಚರ್ ಚೇಂಜ್ ಆಗಿದೆ. ಹಾಗಾಗಿ ನೀವು ರೆಡ್ ಕ್ಯಾಂಡಲ್ ನೋಡಿ ನಿಮ್ಮ ಮೈಂಡ್ ಡೈವರ್ಟ್ ಆಗೋದಾಗಲಿ, ಒಂದು ಸಲ ಬೈ ತೊಗೊಳ್ಳೋದು, ಒಂದು ಸಲ ರೆಡ್ ತೊಗೊಳ್ಳೋದು, ಆ ಕನ್ಫ್ಯೂಷನ್ ಇರೋದಿಲ್ಲ. ಸೊ ನಿಮ್ಮ ಕ್ಲಿಯಾರಿಟಿ ಸಿಗುತ್ತೆ, ಯಾವ ಕಡೆ ಡೈರೆಕ್ಷನ್ ಹೋಗ್ತಾ ಇದೆ ಮಾರ್ಕೆಟು, ಯಾವ ಕಡೆ ನಾನು ಟ್ರೇಡ್ ತೊಗೊಳ್ಬೇಕು ಅನ್ನೋ ಕ್ಲಾರಿಟಿ ತುಂಬ ಆರಾಮಾಗಿ ಸಿಗುತ್ತೆ. ಸೊ ಇಂಡಿಕೇಟರ್ ಇದು ಹೆಂಗೆ ಯೂಸ್ ಮಾಡಬೇಕು. ಸೊ ಐಡಿಯಾ ಏನಂದರೆ, ಫಸ್ಟು ನೀವು ಯಾವಾಗಲೂ ಬ್ಯಾಕ್ಗ್ರೌಂಡ್ ನೋಡಬೇಕು. ಬ್ಯಾಕ್ಗ್ರೌಂಡ್ ಏನಿದೆ, ಗ್ರೀನ್ ಇದೆಯಾ ರೆಡ್ ಇದೆಯಾ ಅಂತ. ಗ್ರೀನ್ ಇದ್ದರೆ ಯಾವಾಗಲೂ ನೀವು ಬೈಯಿಂಗ್ ಆಪರ್ಚುನಿಟಿ ಮಾತ್ರ ಹುಡುಕಬೇಕು, ಆಯಿತಾ. ಬೈಯಿಂಗ್ ಆಪರ್ಚುನಿಟಿ ಹೆಂಗೆ ಹುಡುಕ್ತೀರಾ, ರೆಡ್ ಇತ್ತಲ್ವ, ಇಲ್ಲಿ ಗ್ರೀನ್, ಇದು ಸಿಗ್ನಲ್ ಲೈನ್. ಇದೇನೇ ಲೈನ್ ಇಲ್ಲಿ ಹೋಗಿದೆಯಲ್ಲ, ಇದು ಸಿಗ್ನಲ್ ಲೈನು. ಯಾವಾಗ ಇದು ರೆಡ್ ಆಗುತ್ತೆ, ಗ್ರೀನ್ ಆಗುತ್ತೆ, ಮತ್ತು ಬ್ಯಾಕ್ಗ್ರೌಂಡ್ ಯಾವಾಗ ಗ್ರೀನ್ ಇದೆ ಆವಾಗ ಎಂಟ್ರಿ ಆಗಬೇಕು. ರೆಡ್ಡಿಂದ ಗ್ರೀನಿಗೆ ಸ್ವಿಚ್ ಆಗಬೇಕು, ಮತ್ತು ಬ್ಯಾಕ್ಗ್ರೌಂಡ್ ಆಲ್ರೆಡಿ ಗ್ರೀನ್ ಇರಬೇಕು, ಆವಾಗ ನೀವು ಎಂಟ್ರಿ ಮಾಡಬೇಕು. ಸೊ ನೋಡಿ, ಇಲ್ಲಿ ಎಂಟ್ರಿ ಮಾಡಿದರೆ ನೀವು 74,680 ಎಂಟ್ರಿ ಮಾಡಿದ್ದೆ, ಆಲ್ಮೋಸ್ಟ್ ಇಲ್ಲಿವರೆಗೂ 75,722 ಇರ್ತಾಯಿದ್ರಿ. ಸೊ ಆರಾಮ್ಸೆ 1,000 ಪಿಪ್ಸ್ ಪಾಯಿಂಟು ಅಲ್ವಾ. ಅದೇ ಥರ ಇಲ್ಲಿ ರೆಡ್ ಸಿಗ್ನಲ್ ಸಿಕ್ತು, ಬಟ್ ನೀವು ರೆಡ್ ಸಿಗ್ನಲ್ ತೊಗೊಳ್ಬಾರ್ದು. ಯಾಕೆ ಹೇಳಿ, ಬ್ಯಾಕ್ಗ್ರೌಂಡ್ ಗ್ರೀನ್ ಇದೆ. ಆಗಲೂ ನೀವು ತೊಗೊಳ್ಳೇಬೇಕು ಅಂದರೆ ನಾನು ಸ್ವಲ್ಪ ಸ್ಮಾಲ್ ಕ್ವಾಂಟಿಟಿಯಿಂದ ತೊಗೊಂಡು ಬೇಕಾದ್ರೆ ಟ್ರೇಡ್ ಮಾಡ್ಬೋದು, ಬಟ್ ಐ ಸಜೆಸ್ಟ್ ಅದನ್ನು ಮಾಡಬೇಡಿ. ಯಾಕಂದರೆ ಇದು ಓವರ್ ಟ್ರೇಡಿಂಗ್ ಆಗುತ್ತೆ, ಮತ್ತು ಒಂದೊಂದು ಸಲ ಮಾರ್ಕೆಟ್ ತುಂಬ ವಾಲಟೈಲ್ ಇದ್ದಾಗ ಇದು ಪ್ರಾಬ್ಲಮ್ ಆಗುತ್ತೆ, ನಿಮಗೆ ಸ್ಟಾಪ್ ಲಾಸ್ ಹಿಟ್ ಮಾಡಿ ವಾಪಸ್ ಬಂದುಬಿಡುತ್ತೆ ಅಲ್ವಾ. ಹಾಗಾಗಿ ಯಾವಾಗಲೂ ಬಯಾಸ್ ಡೈರೆಕ್ಷನಲ್ಲಿ ಟ್ರೇಡ್ ತೊಗೊಳ್ಳಿ. ಸೊ ಇಲ್ಲೊಂದು ಟ್ರೇಡ್ ಸಿಕ್ತು, ಆಮೇಲೆ ಈ ಟ್ರೇಡ್ ಗ್ರೀನ್ ಇದೆ, ಇನ್ನೂ ಗ್ರೀನ್ ಇದೆ. ಇಲ್ಲಿ ಸಿಗ್ನಲ್ ಏನೇನಿತ್ತು, ರೆಡ್ ಇತ್ತು, ಗ್ರೀನ್ ಆಯಿತು. ಸೊ ಇಲ್ಲಿ ಎಂಟ್ರಿ ಮಾಡಿದೆ ನಾನು ಎಷ್ಟರಲ್ಲಿ, 74,700 ಎಂಟ್ರಿ ಮಾಡಿದೆ. ಆಲ್ಮೋಸ್ಟ್ 75,530 ಅಲ್ಲ. ಎಷ್ಟು ಒಳ್ಳೊಳ್ಳೆ 700-800 ಪಾಯಿಂಟ್ ಸಿಕ್ಕಿದೆ ಇಲ್ಲಿ ಅಲ್ವಾ. ಅದೇ ಥರ ಈಗ ನೋಡಿ, ಇಲ್ಲಿ ಗ್ರೀನ್ ರೆಡ್ ಆಗಿದೆ ಅಲ್ವಾ ಬ್ಯಾಕ್ಗ್ರೌಂಡು. ಸೊ ಇದು ಲೈವ್ ಮಾರ್ಕೆಟ್ ನೀವು ನೋಡ್ತಾ ಇರೋದು, ಆಯಿತಾ. ಇದೇನು ರೆಕಾರ್ಡೆಡ್ ಅಲ್ಲ, ಲೈವ್ ಮಾರ್ಕೆಟ್. ಈಗ ಬ್ಯಾಕ್ಗ್ರೌಂಡ್ ರೆಡ್ ಇದೆ, ಸೊ ಇಲ್ಲಿ ಯಾರು ಗ್ರೀನ್ ಬಂದರೆ ಬೈ ಮಾಡೋದಕ್ಕೆ ಹರಿ ಮಾಡ್ತೀರಾ, ಬಟ್ ಪೇಷನ್ಸ್ ಇಸ್ ದ ಕೀ ಅಲ್ವಾ ಟ್ರೇಡಿಂಗಲ್ಲಿ. ಸೊ ನಾನು ಏನು ಮಾಡ್ತೀನಿ, ಇದು ರೆಡ್ ಸಿಗ್ನಲ್ ಏನಿದೆ ಇಲ್ಲಿ ರೆಡ್ ಆಗೋದಕ್ಕೂ ಕಾಯ್ತೀನಿ. ಇದು ಮೋಸ್ಟ್ಲಿ ಇಲ್ಲಿವರೆಗೂ ಬಂದು ಇಲ್ಲಿ ರೆಡ್ ಆಗ್ಬೋದು, ಆವಾಗ ನಾನು ಸೆಲ್ಲಿಂಗ್ ಟ್ರೇಡ್ ತೊಗೊಳ್ತೀನಿ. ದಿಸ್ ಈಸ್ ಹೌ ಯು ಶುಡ್ ಟ್ರೇಡ್. ಇದು ಇಂಡಿಕೇಟರ್ ಹೆಸರು ಲಾಭ ಅಂತ. ಲಾಭ ಅಂದರೆ ಗೊತ್ತಲ್ಲ ನಿಮಗೆ, ಪ್ರಾಫಿಟ್. ಸೊ ಅದೇ ಕೂಡ ಇಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ ಹೆಂಗೆ ಟ್ರೇಡ್ ತೊಗೊಳ್ಬೇಕು ಅಂತ. ವೆನ್ ಬ್ಯಾಕ್ಗ್ರೌಂಡ್ ಈಸ್ ಗ್ರೀನ್ ಆ್ಯಂಡ್ ಸಿಗ್ನಲ್ ಲೈನ್ ಟರ್ನ್ಸ್ ಗ್ರೀನ್, ದೆನ್ ಯು ಶುಡ್ ಬೈ. ವೆನ್ ಬ್ಯಾಕ್ಗ್ರೌಂಡ್ ಈಸ್ ರೆಡ್, ಸಿಗ್ನಲ್ ಲೈನ್ ಟರ್ನ್ಸ್ ರೆಡ್, ದೆನ್ ಯು ಶುಡ್ ಸೆಲ್. ಸೊ ಇಲ್ಲಿ ಗ್ರೀನ್ ಇತ್ತು, ಇಲ್ಲೊಂದು ಆಪರ್ಚುನಿಟಿ ಸಿಕ್ತು, ಇಲ್ಲೊಂದು ಆಪರ್ಚುನಿಟಿ ಸಿಕ್ತು. ಈಗ ರೆಡ್ ಆಗಿದೆ, ಇದು ರೆಡ್ ಆಗೋದಕ್ಕೆ ವೆಯ್ಟ್ ಮಾಡ್ತೀನಿ ನಾನು. ರೆಡ್ ಯಾವಾಗ ಆಗುತ್ತೆ ಆವಾಗ ಸೆಲ್ ಟ್ರೇಡ್ ತೊಗೊಳ್ತೀನಿ. ಸೊ ದಯವಿಟ್ಟು ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ದಿನ ಲೈವ್ ಬರ್ತೀನಿ, ಮಾರ್ನಿಂಗ್ ಸೆಷನ್ನು, ಈ ಮಧ್ಯಾಹ್ನ ಸೆಷನ್ನು ಮತ್ತು ಈವ್ನಿಂಗ್ ಸೆಷನ್ 3 ಲೈವ್ ಬರ್ತೀನಿ. ಬೆಲ್ ಐಕಾನ್ ಕ್ಲಿಕ್ ಮಾಡಿ, ನಾನು ಲೈವ್ ಬಂದರೆ ನಿಮಗೂ ಇಂಡಿಕೇಷನ್ ಗೊತ್ತಾಗುತ್ತೆ ದಟ್ ನಾನು ಲೈವ್ ಬಂದಿದ್ದೀನಿ ಅಂತೇಳಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನಿಮ್ಮ ಫ್ರೆಂಡ್ ಸರ್ಕಲ್ ಶೇರ್ ಮಾಡಿ, ಅವ್ರು ಕೂಡ ಬಂದು ಜಾಯ್ನ್ ಆಗಲಿ. ಈ ಟ್ರೇಡಿಂಗ್ ಕನ್ನಡ ಟ್ರೇಡಿಂಗ್ ಕಮ್ಯುನಿಟಿ ಗ್ರೋ ಆಗಲಿ, ಆಯಿತಾ. ಧನ್ಯವಾದಗಳು.